ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತನಿಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ತಮ್ಮ ಒಕ್ಕಲುತನವನ್ನು ಮಾಡ್ತಾನೆ, ದೇಶಕ್ಕೆ ಅನ್ನವನ್ನು ಕೊಡ್ತಾನೆ. ಆದರೆ ಅದೇ ರೈತನಿಗೆ ನೂರಾರು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನೆಲ್ಲವನ್ನು ಎದುರಿಸಿ ಮತ್ತೆ ದೇಶಕ್ಕಾಗಲಿ ಇದೇ ಜಗತ್ತಿಗೆ ಅನ್ನ ಕೊಡುವ ಕೆಲಸ ರೈತನದಾಗಿರುತ್ತೆ. ಆದರೆ ಈಗ ಇದೇ ರೈತನಿಗೆ ರಾಣೆಬೆನ್ನೂರು ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ಏನೋ ಒಂದು ಜಮೀನಿದೆಯೋ ಆ ಜಮೀನಿಗೆ ಒಂದು ಸಮಸ್ಯೆ ಬಂದು ಹೊಟ್ಟಿರ್ತಕ್ಕಂಥದ್ದು. ಏನಂತಂದರೆ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಒಂದು ಚಿಕನ್ ಮತ್ತು ಎಥಿನಾಲ್ ಅನ್ನುವಂಥ ಇರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿ ನಿಮಗೆ ಇಲ್ಲಿಂದ ನೋಡಿದಾಗ ದೂರದಲ್ಲಿ ಕಾಣಿಸ್ಬೋದು. ಆದರೆ ಏನಾಗಿ ಸಮಸ್ಯೆ ಏನಂತಂದರೆ ಈ ಫ್ಯಾಕ್ಟ್ರಿಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಒಂದಷ್ಟು ಜಮೀನುಗಳಿರೋದವು, ಅದರಲ್ಲೂ 8 ಎಕರೆ 8 ಗುಂಟೆ ಜಮೀನಿಗೆ ಸಾಕಷ್ಟು ಸಮಸ್ಯೆ ಬಂದು ಒದಗಿರ್ತಕ್ಕಂಥದ್ದು. ಇದಕ್ಕೆ ಕೆಳಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇನೆಂದರೆ ಫ್ಯಾಕ್ಟ್ರಿ ಏನು ಎಕ್ಸ್ಟ್ರಾ ಮಣ್ಣು ಏನಿತ್ತು ಆ ಮಣ್ಣನ್ನು ಹೊತ್ತು ಬೇರೆಯವರ ಜಮೀನಿಗೆ ಅಥವಾ ಬೇರೆಯವರ ಜಮೀನಿನ ಪಕ್ಕದಲ್ಲಿ ತಂದು ಹಾಕಿರ್ತಕ್ಕಂಥದ್ದು. ಆ ಮಣ್ಣು ಮಳೆಗಾಲದಲ್ಲಾಗಿರ್ಬೋದು ಬೇರೆ ಇದರಲ್ಲಿ ಎಲ್ಲ ಸೋಸ್ಕೊಂಡು ಬಂದು ಪಕ್ಕದ ರೈತರ ಜಮೀನಿಗೆ ಬಂದಿರತಕ್ಕಂಥ ಇದರಿಂದ ಏನು ಸಮಸ್ಯೆ ಎದುರಿಸ್ತಾನೆ ರೈತ? ಇದರಿಂದ ಇಲ್ಲಿ ಈಗೇನು ಖಾಲಿ ಕಾಣಿಸ್ತಾ ಇದೆಯೋ ಜಮೀನು ನಿಮಗೆ, ಇಲ್ಲಿ ಕೂಡ ಮೆಕ್ಕೆಜೋಳವನ್ನು ಬೆಳೆಯಲಾಗಿತ್ತು. ಆದರೆ ಒಂದೇ ಒಂದು ಮೆಕ್ಕೆಜೋಳದ ದಂಟು ಕೂಡ ನಿಮ್ಗೆ ಕಾಣಿಸ್ತಾ ಇಲ್ಲ. ಕಾರಣ ಏನಂತಂದರೆ ಈ ಸೋಸಿ ಹೋಗಿರ್ತಕ್ಕಂಥ ಮಣ್ಣು, ಈ ಮಣ್ಣಿನಿಂದ ಯಾವುದೇ ರೀತಿಯ ಬೆಳೆ ಬರೋದಿಲ್ಲ. ಇದನ್ನು ರೈತರು ಕೂಡ ಸಾಕಷ್ಟು ಮನವಿಯನ್ನು ಮಾಡ್ತಾರೆ, ಆ ಫ್ಯಾಕ್ಟ್ರಿಯವರಿಗೆ ಗಮನಕ್ಕೆ ತರ್ತಾರೆ. ನೋಡಿ, ನಮಗೆ ಈ ರೀತಿ ಸಮಸ್ಯೆ ಆಗಿದೆ, ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ, ಅಥವಾ ನಮಗೆ ಏನು ನೀವು ಆಶ್ವಾಸನೆ ಕೊಡ್ತೀರಿ, ಅಥವಾ ನಿಮ್ಮಿಂದ ಏನು ಉತ್ತರ, ಇದಕ್ಕೆಲ್ಲ ನಿರೀಕ್ಷೆ ಇಟ್ಕೊಂಡು ಸುಮಾರು ದಿನಗಳಿಂದ ಪರದಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಫ್ಯಾಕ್ಟ್ರಿಯವರು ಏನು ಉತ್ತರ ಕೊಟ್ಟಿಲ್ಲ ಅನ್ನೋ ಒಂದು ಆರೋಪ ಕೂಡ ಇಲ್ಲಿಯ ರೈತರದ್ದಾಗಿದೆ. ಈ ಪೈಕಿ ಇವತ್ತು ತಮ್ಮ ಜಮೀನಲ್ಲಿ ನಿಂತ್ಕೊಂಡು ತಾವು ಬೆಳೆದಿರ್ತಕ್ಕಂಥ ಈ ರೀತಿ ಸಮಸ್ಯೆ ಆಗಿರೋದ್ರಿಂದ ಬೆಳೆ ಯಾವ ರೀತಿ ಬಂದಿದೆ ಅನ್ನೋದನ್ನು ಕೈಯಲ್ಲಿ ಮೆಕ್ಕೆಜೋಳದ ದಂಟುಗಳನ್ನು ಮೆಕ್ಕೆಜೋಳವನ್ನು ಹಿಡ್ಕೊಂಡು ರೈತರು ನಿಂತ್ಕೊಂಡಿರ್ತಕ್ಕಂಥದ್ದು. ಅಂದರೆ ನಿಮಗೆ ಮೆಕ್ಕೆಜೋಳದ ದಂಟ ಇದು ಅಥವಾ ಏನು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ನಿಮಗೆ. ಅಂದರೆ ಅಷ್ಟೊಂದು ಹಾಳಾದ ಬೆಳೆ ಕೈಗೆ ಸಿಕ್ಕಿರ್ತಕ್ಕಂಥದ್ದು. ಈ ರೀತಿ ಆದರೆ ರೈತರ ಬದುಕು ಏನಾಗ್ಬೋದು? ರೈತ ಬರ್ಬಾದಾಗೋದ್ರಲ್ಲಿ ಎರಡು ಮಾತಿಲ್ಲ. ಈಗ ನಾನು ಆ ಜಮೀನಿನ ಒಂದು ರೈತರಿದ್ದಾರೆ, ಅವ್ರನ್ನ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಏನು ಸರ್ ಸಮಸ್ಯೆ? ಎಷ್ಟು ವರ್ಷದ ಸಮಸ್ಯೆ? ನೀವು ಈ ಫ್ಯಾಕ್ಟ್ರಿಯಿಂದ ಸಮಸ್ಯೆ ಆಗಿದೆ ಅಂತೀರಿ, ಫ್ಯಾಕ್ಟ್ರಿ ಗಮನಕ್ಕೆ ತಂದಿರ್ಲಿಲ್ವಾ? ತಂದಿದ್ವಿ ರೀ ಸರ್. ಫಸ್ಟಿಗೆ ಇಲ್ಲಿ ಮಣ್ಣು ಇರಾಕತ್ತಿದ್ರು ಸರ್. ಅವಾಗ ನಾನು ಬಂದು ಹೇಳಿದ್ರಿ, ಇಲ್ಲಿ ಎರಡು ಹಳ್ಳ ಅದಾವ್ರಿ, ಅಲ್ಲೊಂದು ಹಳ್ಳ ಇಲ್ಲೊಂದು ಹಳ್ಳ ಐತ್ರಿ, ಇದನ್ನ ಹಳ್ಳದ ದಾರಿ ನೀರು ಹೋಗೋ ದಾರಿ ಬಿಟ್ಟು ಮಣ್ಣು ಏರ್ರಿ ಅಂತಂದು ಹೇಳಿದ್ವಿ. ಏರ್ತವೆ ಅಂತಂದು ಹೇಳಿ ನನಗೆ ಹೇಳಿ ಕಳಿಸಿದ್ರಿ. ಕಳಿಸಿ ತಿರ್ಗಾ ಅವ್ರ 3 ದಿವಸದಾಗ ಅಷ್ಟು ಫುಲ್ ಮಾಡಿದ್ರಿ. ಬಿಟ್ಟರ ತಡಿ ಅಂತಂದು ನೋಡಕಂದ್ ಬಂದಿದ್ರಿ. ಬಿಟ್ಟರ ಅಂತ ನೋಡಕ್ ಬಂದಾಗ ಪೂರ್ತಿ ಫುಲ್ ಆಗಿತ್ತು ರೀ, ಹೊಲನ ಪೂರ್ತಿ ಫುಲ್ ಆಗಿತ್ತು. ಫುಲ್ ಆದ್ರ ಮೇಲೆ ಆಮ್ಯಾಕ ನಾನು ತೆಗಿತಾರ ನಾವು ಬಿಡು, ಮತ್ತು JCB ತೆಗಿಬೋದು ಅಂತಂದು ನಾ ಬಿಟ್ರಿ. ಕಾಲೇ ಟೈಪ್ ಮಾಡ್ಬೋದು ಅಂತಂದು ಕಾಲೇ ಟೈಪ್ ಮಾಡಲಿಲ್ಲ, ಏನು ಮಾಡಲಿಲ್ಲ ರೀ. ಅವ್ರ ಸುಮ್ಮ ಹಂಗೆ ಕೈ ಬಿಟ್ರಿ. ತಿರುಗಿ 1ನೇ ವರ್ಷ ನಾ ಬಿತ್ತಿದೆ. 1ನೇ ವರ್ಷ ಬಿತ್ತಾಗನ ಇಲ್ಲಿ ನೀರು ನಿಂತ್ಕೊಂಡು ಓಷ್ಟು ಹೋತ್ರಿ. ಈಗ ಮ್ಯಾಗಿಂದ ಬೇರೆ ರೈತರ ಹೊಲಗಳದ ನೀರು ಬರ್ತೈತ್ರಿ, ಇಲ್ಲಿ ಬಂದು ನಿಂದಿರ್ತೈತ್ರಿ. ಇಲ್ಲಿ ಬಂದು ನಿಂತ ಮೇಲೆ ಇದು ಓಷ್ಟು ಹಿಂಗೆ ಹೊಲ ಅಷ್ಟು ಡೌನ್ ಐತ್ರಿ. ಡೌನ್ ಇರಕ್ಕೆ ಅಷ್ಟು ಜಾಲಿಸ್ತದ್ರಿ. ಜಾಲಿಸಿ ಏನಾಯ್ತ್ರಿ, ಓಡಾಡಕ್ಕೆ ಬರಲ್ರಿ. ಈ ಅಷ್ಟು ಹೊಲ್ದಾಗ ಓಡಾಡಕ್ಕೆ ಬರಲ್ಲ, ಆ ನಮ್ನಿ ಆಗತ್ರಿ. ಇಲ್ಲಿ ಏನೇ ಬೆಳೆ ಹಾಕಿದ್ರು ಬೆಳೆಯಲ್ವಾ? ಬೆಳೆದಲ್ರಿ. ನೋಡ್ರಿ ಸರ್, ಇನ್ನೊಮ್ಮೆ ತೋರ್ಸ್ರಿ ಬೇಕಾರ. ಇಲ್ಲಿ ನೀರ್ ನಿಂತ್ಕಂತಂದ್ರ ಮುಗಿತ್ರಿ. ಈ ಹಂಗ ಪೂರ್ತಿ ಹಂಗ ಬಸಿತೈತ್ರಿ. ಅಷ್ಟು ಇವ್ರ ಗಮನಕ್ಕೆ ತಂದಾಗ ಏನ್ ಉತ್ತರ ಕೊಟ್ಟಿದಾರ? ಇವ್ರ ಗಮನಕ್ಕೆ ತಂದಾಗ ಫ್ಯಾಕ್ಟ್ರಿಯಿಂದ ದೂರ ಐತಿ, ಮಾಮ್ ಫ್ಯಾಕ್ಟ್ರಿದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತಾರ್ರಿ. ಅವ್ರ ಫ್ಯಾಕ್ಟ್ರಿ ಮಣ್ಣು ಇಲ್ಲಿ ಒಡ್ಡಿನ ತರ ಹಾಕಿದಾರ್ರಿ. ಆ ಒಡ್ಡಿನ ತರ ಹಾಕಿರೋದಕ್ಕ ಇಲ್ಲಿ ನೀರ್ ಹೋಗೋದ ನಿಂತ್ಕಂದ ನನಗೆ ಪ್ರಾಬ್ಲಮ್ ಆಗಿರೋದ್ರಿ. ಯಾವಾಗ ಬಂದು ವಿಸಿಟ್ ಮಾಡಿದಾರ? ಇಲ್ಲಿ ಬಂದು ಭೇಟಿ ಕೊಟ್ಟು ನೋಡಿದಾರ? ಬಂದ ಫಸ್ಟ್ಗೆ ಸೆಕ್ಯೂರಿಟಿ ಅದಾರ್ರಿ, ಅವ್ರು ಕಳಿಸಿದ್ರಿ 2 ಸಲ. ಆಮ್ಯಾಕ ಇವ್ರು ಫೀಲ್ಡ್ ಆಫೀಸರ್ ಅದಾರಲ್ರಿ, ಅವ್ರು ಕಳಿಸಿದ್ರಿ ಮಕ್ನೂರ್ ಅಂತಂದು. ಅವರು ಬಂದಾರ. ಇವತ್ತಷ್ಟ ಬಂದಿರೋದು ಇವ್ರು ಸಾಹೇಬ್ರು, ಇವತ್ತಷ್ಟ. ಈಗ ನಿಮಗೆ ಸಮಸ್ಯೆ ಆಗಿದೆ, ಬೆಳೆದಂತ ಬೆಳೆ ಕೈ ಸಿಟ್ಟಿಲ್ಲ. 2ನೇ ವರ್ಷ ನಿಮ್ಮ ಈಗ ನಿರೀಕ್ಷೆ ಅಲ್ರಿ. ನಿರೀಕ್ಷೆ ಆತ್ರೆ ಈಗ ಸರಿಪಡಿಸ್ಕೊಡ್ಬೇಕು. 2 ವರ್ಷದ ಪರಿಹಾರ ಕೊಡ್ಲೇಬೇಕು ಅವ್ರು. ನಾನು ಹಂಗ್ ಮಾಡಿದ್ರೆ ಸುಮ್ಮರ್ತಾರೇನ್ರಿ ಫ್ಯಾಕ್ಟ್ರಿಯಾಗ? ನಾನೇನಾರ ಪ್ರಾಬ್ಲಮ್ ಮಾಡಿದ್ರೆ? ಹೌದಲ್ರಿ ಸರ್. 1 ಕಿಲೋಮೀಟರ್ ಈಗ ರೈತರು ಈ ರೀತಿ ಸಮಸ್ಯೆ ಆದಾಗ, ದೇಶಕ್ಕೆ ಜಗತ್ತಿಗೆ ಅನ್ನ ಕೊಡೋ ರೈತರ ಸಮಸ್ಯೆ ಆದಾಗ ರೈತ ಸಂಘಟನೆಗಳು ಬೆನ್ನಿ ನಿಂತ್ಕೊಂಡು ಕೆಲಸ ಮಾಡ್ತವೆ. ಆ ಪೈಕಿ ನೀವು ಈಗ ಇದಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ಬೇಕಂತ ಅವ್ರ ಜೊತೆಯಾಗಿ ನಿಂತ್ಕೊಂಡಿದ್ದೀರಿ? ನಾವು ಅವರು ಮನವಿ ನಮ್ಮ ಕಡೆಗೆ ತಂದು ಕೊಟ್ಟರು. ಕಂಪ್ನಿಯವ್ರ ಜೊತೆಗೆ ಮಾತಾಡಿದ್ರು. ಕಂಪ್ನಿಯವರು ಅವ್ರು ಬಗೆಹರಿಸೋದು ಆಗಲಿಲ್ಲ. ಅವ್ರ ಕಡೆಯಿಂದ ಬಗೆಹರಿಸೋದು ಆಗಲಿಲ್ಲದಕ್ಕೋಸ್ಕರ ನಮ್ಮ ಹತ್ರ ಬಂದು ನಮ್ಮ ಸಂಘಟನೆಗೆ ಮನವಿ ಕೊಟ್ಟರು. ಆ ಮನವಿಗೆ ನಾವು ಸ್ಪಂದಿಸಿದಾಗ ಅದ್ರ ಮನವಿ ಕೊಡೋದಕ್ಕಿಂತ ಮುಂಚೆ ರೈತನ ಕರ್ಕೊಂಬಂದು ಇಲ್ಲೆಲ್ಲ ವಿಸಿಟ್ ಕೊಟ್ಟು 2-3 ಸಲ ಮೀಟಿಂಗ್ ಮಾಡಿದ್ವಿ.
ಮೀಟಿಂಗ್ ಮಾಡಿದಾಗ ಇವರು GM ಅಂತ ಯಾರು ಲೋಕೇಶ್ ಸರ್ ಅಂತಂದೇಳಿ ಅವರು ನಮಗೆ ಹಾಕಿ ಉತ್ತರ ಕೊಟ್ಕಂತಾನೆ ಹೋದ್ರು. ಅಂದೇನ ನಕ್ಕಂತ ಮಾತಾಡಿ ನೀವು ಊಟ ಮಾಡಿ ಬರ್ರಿ, ಚಾ ಕುಡಿ ಬರ್ರಿ, ಆಮೇಲೆ ಸಾಲ್ವ್ ಮಾಡೋಣ ಬರ್ರಿ ಅನ್ನೋ ಮಾತಾಡ್ಕೊಂತಾನೆ ಹೋದ್ರು ಅವರು. ಅದಕ್ಕೆ ನಾವೇನಂದ್ವಿ, ನೋಡೋಣ ಮತ್ತೆ ಬಗೆಹರಿಸ್ತಾರ ಅಂತ ಒಂದು ವಾರ ಕಳೆದ್ವಿ. ವಾರ ಟೈಮ್ ಕೊಟ್ವಿ. ಅಲ್ಲಿಗೆ ಅವರೇ ನಮ್ಮ MD ಬರಲಿ, MD ಕೊಟ್ಟ ಮಾತಾಡ್ತದಾನೆ ಅಂದ್ರು. MD ಅವ್ರು ಬಂದು ಹೋದ್ರು, ಇವ್ರು ಅದ್ರ ಬಗ್ಗೆ ಮಾತಾಡಿಲ್ಲ. MD ಅವ್ರು ಮಾತಾಡಿದ್ದೇವೆ ಅಂತಂದು ಕೇಳಿದ್ರೆ ಇಲ್ಲಿ ಬಂದಳ್ರಿ MD ಅವರು, ನಾವು ಅವ್ರ ಕೂಟ ಮಾತಾಡಿಲ್ಲ, ಅದೇನು ವಿಚಾರ ಮಾಡಿ ನಿಮಗೆ ವ್ಯವಸ್ಥೆ ಮಾಡ್ತೇವೆ, ರೈತರಿಗೆ ಅನ್ಯಾಯ ಆಗೈತಿ, ಆ ಅನ್ಯಾಯ ನಾವು ಸರಿಪಡಿಸ್ತೇವೆ ಅಂತ ಹೇಳಿದ್ರಿ. ಅಲ್ಲಿದ್ದ ಇಲ್ಲಿವರೆಗೆ ಮತ್ತೊಂದು ವಾರ ಬಿಟ್ರಿ. MD ಬಂದು ಹೋಗ್ಲಿ, ಆಮೇಲೆ ನಾವು ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತಂದೇಳಿ ತಿರುಗು ಅವರು MD ಬಂದು ಹೋದ್ಮೇಲೂ ಅವ್ರು ನಮ್ಮನ್ನ ಯಾರ್ಯಾರು ಇದ್ರಿ ಅಂದರೆ ಮಧುಸೂದನ್ 22/11/2023-24ಕ್ಕೆ ನಾವು ಅಲ್ಲಿ ಮೀಟಿಂಗ್ ಮಾಡಿದ್ರಿ. ಇವು ಪಾಟೀಲ್ ಯಾರ್ರಿ, ಮಾಲ್ತೇಜ್ ಪಾಟೀಲ್, ಗೌಡಪ್ಪ, ಮಧುಸೂದನ್, ಆಮೇಲೆ ಲೋಕೇಶ್ ಸರ್, ಆಮೇಲೆ ಇವರು ಈಗ ಏನು ಕ್ರಮ ತಗೊಂಡ್ರಿ? ಈಗ ರೈತರಿಗೂ ಅನ್ಯಾಯ ಆಗಿದೆ, ಫ್ಯಾಕ್ಟರಿ ಬಂದು ನೋಡಿಲ್ವಾ ಅಥವಾ ಅವರು ಹಾರಿಕೆ ಉತ್ತರ ಕೊಡ್ತಾ ಇದ್ರು, ಕಾರಣ ಕೊಡ್ತಾ ಇದ್ರು, ಎರಡನೇ ಪ್ರಶ್ನೆ. ಈಗ ನೀವೇನು ನಿರ್ಧಾರ ತಗೊಂಡ್ರಿ? ನಾವು ನಿರ್ಧಾರ ಪರಿಹಾರ ಕೊಡೋ ಮಟ್ಟನ ನಾವು ಒಳಗೆ ಅವರು ಏನು ಕೆಲಸ ಮಾಡ್ದಂಗೆ ಬಂದ್ ಮಾಡ್ತಾರೆ ಫ್ಯಾಕ್ಟ್ರಿನ. ಈಗ ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ರಿ. ಒಬ್ಬ ರೈತನಿಗೆ ಸಮಸ್ಯೆ ಆದ್ರೆ ಎಲ್ಲ ರೈತರ ಸಮಸ್ಯೆ ಇದ್ದಂಗೆ ಅದು. ಈಗ ನೀವು ಜೊತೆಯಾಗಿ ನಿಂತ್ಕೊಂಡಿದ್ರಿ. ಏನು ಮುಂದಿನ ದಿನಗಳಲ್ಲಿ, ಈಗ ಇಷ್ಟು ದಿನಗಳಿಂದ ಸಮಸ್ಯೆ ಬಗೆಹರಿದಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರ ತಗೋತಾ ಇದ್ದೀರಿ? ಈಗ ನಿರ್ಧಾರ ಅಂದ್ರೆ ರೈತ ಬೆಳೆದ ಮೇಲೆ ಜೀವನ ನಡಿಬೇಕು. ಅವನಿಗ ಈಗ 2 ವರ್ಷದಿಂದ ಬೆಳೆ ಇಲ್ಲ, ಬಟ್ ಅವನಿಗೆ ಏನಾರ ಆತ್ಮಹತ್ಯೆ ಆತಂದ್ರೆ ಅದಕ್ಕೆ ಫ್ಯಾಕ್ಟ್ರಿನ ಕಾರಣ ಒಂದೇದು. ಎರಡನೇ ಸಮಸ್ಯೆ ಏನಂದ್ರೆ ನಮ್ದು ಸಣ್ಣ ಬಣ ಅಲ್ಲ, ನಮ್ಮವ್ರು ವರಿಷ್ಠರು ಅದಾರ, ವರಿಷ್ಠರಿಗೆ ಕೇಳೇ ಮಾಡ್ತಾ ಇದೀವಿ. ಅಕಸ್ಮಾತ್ ಈಗ 2-3 ದಿವಸದಲ್ಲಿ ಇದನ್ನ ನೋಡಿ ಅವ್ರ ಓನರ್ಗಳು ತಿಳಿಸಿ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರು ಏನಾದ್ರು ಪರಿಹಾರ ಕೊಟ್ರಂದ್ರೆ ನಾವೇನ ಮುಂದೆ ಹೋರಾಟ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಕೊಡಲಿಲ್ಲ ಅಂದ್ರೆ ನಮಗೆ ಪರಿಹಾರ ಸಿಗೋವರೆಗೂ ಗೇಟ್ ಮುಂದೆ ನಿರಂತರ ಹೋರಾಟ. ಹೌದು, ಇದು ಸಿದ್ಧ. ಇದಿಷ್ಟು ಅಂದರೆ ರೈತನಿಗೆ ಅನ್ಯಾಯ ಆಗಿರೋದಂಥ ಸತ್ಯ. ಇದನ್ನು ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಇದಕ್ಕೆ ಸ್ಪಂದಿಸಿಲ್ಲ ಅನ್ನೋ ಒಂದು ಉತ್ತರ ರೈತರದ್ದು ಆಗಿದೆ. ಆದರೆ ಇದನ್ನು ಇದೇ ರೀತಿ ಮುಂದುವರಿಸಿದ್ರೆ ನಾವು ಕೇಳಲ್ಲ. ಇದಕ್ಕೇನಾದರೂ ಪರಿಹಾರ ಒದಗಿಸಿ ನಮ್ಮ ರೈತರಿಗೆ ನಷ್ಟ ಆಗದಂತೆ ನೋಡಿಕೊಂಡ್ರೆ ನಾವು ಇಷ್ಟಕ್ಕೆ ಸುಮ್ಮನೆ ಇರ್ತೀವಿ. ಅಥವಾ ಒಂದು ವೇಳೆ ಇದೇ ಮುಂದುವರೆದ್ರೆ ಅದೇ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಕೂತ್ಕೊಂಡು ನಾವು ಉಗ್ರವಾದ ಹೋರಾಟವನ್ನು ನಿರಂತರವಾಗಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ರೈತರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಾಳ್ಯಾರ್, ಶ್ರೀ ಕರ್ನಾಟಕ, ಹಾವೇರಿ. ಈಗ ರೈತರು ಇಷ್ಟೊಂದು ಸಮಸ್ಯೆ ಹೇಳ್ತಾ ಇದ್ದಾರೆ, ಇಷ್ಟೊಂದು ನಮಗೆ ಬೆಳೆ ಎಲ್ಲ ನಷ್ಟ ಆಗಿದೆ, ನಮಗೆ ಸಂಪೂರ್ಣ ನಷ್ಟ ಆಗಿದೆ, ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಹೇಳ್ತಾರೆ. ಅಷ್ಟೊಂದು ಆಗೋವರೆಗೂ ಬಿಟ್ಟಿದ್ದೀರಿ, ಯಾಕೆ ರೈತರು ಸ್ಪಂದಿಸ್ತಾ ಇಲ್ಲ? ಇಲ್ಲ, ಸ್ಪಂದಿಸ್ತಾ ಇಲ್ಲ ಅಂತಲ್ಲ. ಓಕೆ, ಇದು ನಾವು ಸ್ಪಂದಿಸೋಣ. ಆದಷ್ಟು ಬೇಗ ಇದಕ್ಕೆ ಒಂದು ಹಂತ ಹಾಡೋಣ. ಎಷ್ಟು ದಿನ ಆಯ್ತು ಸರ್ ಇದು? ಈಗ ಎಷ್ಟು ವರ್ಷ? ಇಲ್ಲ, ಎಷ್ಟು ವರ್ಷ ಆಗಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲಿ ನಾನು ಜುನ್ಯೂಲಿ ನನಗೆ ತಿಳಿದ ಮಟ್ಟಿಗೆ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಇವರು ಒಂದು ಮನವಿ ಪತ್ರ ಕೊಟ್ಟರು. ಅದಕ್ಕೆ ನಾವು ನಿನ್ನೆ ಒಂದು ಕೊಟ್ವಿ. ಮನವಿ ಪತ್ರ ಕೊಟ್ವಿ, ಸೆಕ್ಯೂರಿಟಿ ಕಳಿಸಿ ಅದನ್ನ ಚೆಕ್ ಮಾಡಕ್ಕೆ ಕಳಿಸ್ತಾರೆ, ಸೆಕ್ಯೂರಿಟಿ ನೋಡಿ ಇದು ಮಾಡ್ತಾರೆ, ಅವ್ರು ಜಡ್ಜ್ಮೆಂಟ್ ಮಾಡ್ತಾರೆ. ಹೇಗೆ ಗೊತ್ತಿಲ್ಲ, ಇದು ನನಗೆ ಗೊತ್ತಿಲ್ಲ, ಇದು ಅವ್ರ ವರ್ಷನ್, ಇದು ನನಗೆ ಗೊತ್ತಿಲ್ಲ. ಏನಕ್ಕೆ ನನಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಇದು ನನಗೆ ಗೊತ್ತಿಲ್ಲ. ಓಕೆ, ಈಗ ನೀವು ಏನು ತೀರ್ಮಾನ ತಗೋತೀರಾ? ಅಂದ್ರೆ ಈಗ ರೈತರ ಸಮಸ್ಯೆ ಆಗಿರೋದಂತೂ ಕಣ್ಣು ಮುಂದೆ ಕಾಣ್ತದೆ. ನೀವು ಅದೇ ಜಮೀನಿಗೆ ಬಂದಿದ್ದೀರಿ? ಇಲ್ಲ, ಕರೆಕ್ಟ್, ಜಮೀನಿಗೆ ಬಂದಿದ್ದೀನಿ, ನಿಮ್ಮ ಜೊತೆ ನಾನು ಬಂದಿದ್ದೀನಿ. ಏನಕ್ಕಂದ್ರೆ ಬರದೇ ಇದ್ರು ತಪ್ಪಾಗತ್ತೆ, ನಿಜ. ಏನಕ್ಕಂದ್ರೆ ಒಬ್ರಿಗೆ ಅವರು ಇದೇನೆ ರೈತರು, ನಮ್ಮ ಅವರಿಂದನೇ ನಾವು ಅನ್ನ ಬೆಳೆ ತಿನ್ನೋರು. ಬರದೇ ತಪ್ಪಾಗತ್ತೆ. ನಾವು ಬರಬಾರ್ದು ಅಂತ ನಮಗೇನು ಮನಸ್ಸಿನಲ್ಲಿ ಆ ಥರ ಏನೋ ಕಲ್ಮಶ ಏನಿಲ್ಲ. ಅಂದರೆ ನಾವು ಇದು ಮಾಡಬೇಕು, ಅವ್ರಿಗೆ ಮೋಸ ಮಾಡಬೇಕು, ಈ ಥರ ಯಾವುದಕ್ಕೂ. ಏನಕ್ಕಂದರೆ ಕಂಪನಿ ನಡೆಸ್ತಾ ಇರೋದು ಇವತ್ತಿಗಿಲ್ಲ, ಒಂದು 50 ವರ್ಷ 70 ವರ್ಷ ನಡಿಬೇಕು ಅಂತಲೇ ನಡೀತಾ ಇರೋದು. ಮತ್ತು ಊರು ಜನಗಳಿಗೆಲ್ಲ ಹೆಲ್ಪ್ ಆಗುತ್ತೆ. ಯಾವ ಒಂದು ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಸುಮ್ಮನೆ ಯಾವುದೋ ಒಂದು ಮಾತು ಹೇಳಬೇಕು ಅಂದ್ಬಿಟ್ಟು ನಿಮ್ಮ ಮುಂದೆಡೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಇದು ನಮ್ಮ ರೈತನ ನಷ್ಟವನ್ನು ಭರಿಸ್ತೀರಿ. ಲೆಟ್ ಮೀ ಟಾಕ್ ಟು ಅವರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್ ಟು ಯು. ಥ್ಯಾಂಕ್ ಯು. ತಮ್ಮ ನೇಮ್? ಮಧುಸೂದನ್.